UAEಯ ಅಬುದಾಬಿಗೆ ಬಂದಿದ್ದೇನೆ. ಅಬುದಾಬಿಯಲ್ಲಿರುವಂತಹ ಹಿಂದೂ ಮಂದಿರಕ್ಕೆ ನಿಮಗೆಲ್ಲ ಕೂಡ ಸ್ವಾಗತ. ದುಬೈ ಏರ್ಪೋರ್ಟ್ ನಿಂದ 120 ಕಿಲೋಮೀಟರ್ ಪ್ರಯಾಣವನ್ನ ಬೆಳೆಸಿ ಅಬುದಾಬಿಗೆ ತಲುಪಿದಾಗ ಸಿಗುವ ದೇಗುಲವೇ ಬಾಬ್ಸ್ ಹಿಂದೂ ಮಂದಿರ. ಇದು ಕೇವಲ ಒಂದು ದೇವಸ್ಥಾನ ಅಲ್ಲ, ಭಕ್ತಿ, ಸಂಸ್ಕೃತಿ ಮತ್ತು ಮಾನವೀಯತೆಯ ಪ್ರತೀಕ. ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಹೃದಯ ಭಾಗವಾದ ಬಾಬ್ಸ್ ಹಿಂದೂ ಮಂದಿರ್ ಅಬುದಾಬಿ ಇಂದು ವಿಶ್ವದ ಗಮನ ಸೆಳೆದಿರುವ ಅದ್ಭುತ ಹಿಂದೂ ಮಂದಿರವಾಗಿದೆ. 2024 ಫೆಬ್ರವರಿ 14ರಂದು ಉದ್ಘಾಟನೆಯಾದ ಈ ದೇವಾಲಯ ಮಧ್ಯ ಪ್ರಾಚ್ಯದ ಮೊದಲ ಸಾಂಪ್ರದಾಯಿಕ ಕಲ್ಲಿನ ಹಿಂದೂ ದೇವಸ್ಥಾನ ಎಂಬ ಹೆಗ್ಗಳಿಕೆಯನ್ನು ಪಡೆದಿದೆ. 27 ಎಕರೆ ಭೂಮಿಯ ಮೇಲೆ ನಿರ್ಮಾಣಗೊಂಡಿರುವ ಈ ಮಂದಿರವು ರಾಜಸ್ಥಾನದ ಗುಲಾಬಿ ಕಲ್ಲು ಮತ್ತು ಇಟಲಿಯ ಮರ್ಮರ ಕಲ್ಲಿನಿಂದ ಶಿಲ್ಪಕಲೆಯು ಅದ್ಭುತವಾಗಿ ರೂಪುಗೊಂಡಿದೆ. ಈ ದೇವಾಲಯದ 7 ಗೋಪುರಗಳು UAEಯ 7 ಎಮಿರೇಟ್ಸ್ ಗಳನ್ನ ಪ್ರತಿನಿಧಿಸುತ್ತದೆ. ಅದರೊಳಗೆ ಶ್ರೀರಾಮ, ಕೃಷ್ಣ, ಶಿವ, ಪಾರ್ವತಿ, ವೆಂಕಟೇಶ್ವರ, ಅಯ್ಯಪ್ಪ ಸ್ವಾಮಿ ಸೇರಿದಂತೆ ಅನೇಕ ದೇವರ ಸನ್ನಿಧಿಗಳು ಭಕ್ತರಿಗೆ ಆತ್ಮೀಯವಾದ ಶಾಂತಿಯನ್ನು ನೀಡುತ್ತದೆ. ಈ ಮಂದಿರದ ಅತ್ಯಂತ ವಿಶೇಷವಾದ ಅಂಶ ಏನೆಂದರೆ ಇದು ಕೇವಲ ಹಿಂದೂಗಳಿಗಷ್ಟೇ ಅಲ್ಲ, ಎಲ್ಲಾ ಧರ್ಮಗಳ ಜನರಿಗೂ ಸ್ವಾಗತ ಕೋರುವ ಶಾಂತಿಯ ಸಂಕೇತ. ಮುಸ್ಲಿಂ ರಾಷ್ಟ್ರದ ರಾಜಕುಮಾರರಿಂದ ಭೂಮಿದಾನ, ಕ್ರೈಸ್ತ ಆರ್ಕಿಟೆಕ್ಟ್ ನ ವಿನ್ಯಾಸ, ಸಿಖ್ ಇಂಜಿನಿಯರ್ಗಳ ಪರಿಶ್ರಮ, ಬೌದ್ಧ ತಜ್ಞರ ಸಹಕಾರ ಇವೆಲ್ಲವೂ ಸೇರಿ ಈ ದೇವಾಲಯವನ್ನ ಸೌಹಾರ್ದದ ಮಂದಿರವನ್ನಾಗಿ ರೂಪಿಸಿದೆ. ಪ್ರತಿ ಗೋಡೆಯ ಮೇಲಿರುವ ಶಿಲ್ಪಗಳು ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳ ಕಥೆಗಳನ್ನ ಜೀವಂತವಾಗಿ ಹೇಳುತ್ತದೆ. ಒಳಗೆ ಕಾಲಿಟ್ಟ ಕ್ಷಣದಿಂದಲೇ ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿಯ ಅನುಭವವಾಗುತ್ತದೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಮಂದಿರವನ್ನ ಮಾನವತೆಯ ಹಂಚಿಕೊಂಡ ಪರಂಪರೆ ಎಂದು ಕೊಂಡಾಡಿದರು. ಇಂದು ಲಕ್ಷಾಂತರ ಭಕ್ತರು ಮತ್ತು ಪ್ರವಾಸಿಗರು ಈ ಮಂದಿರಕ್ಕೆ ಭೇಟಿ ನೀಡಿ ಭಕ್ತಿ ಮತ್ತು ಸೌಂದರ್ಯದ ಅದ್ಭುತ ಅನುಭವ ಪಡೆಯುತ್ತಿದ್ದಾರೆ. ಅಬುದಾಬಿಯ ಮರುಭೂಮಿಯಲ್ಲಿ ಅರಳಿದ ಈ ದೈವಿಕ ಕಲಾಕೃತಿ ನಮ್ಮ ಭಾರತೀಯ ಸಂಸ್ಕೃತಿಯ ಮಹಿಮೆ ವಿಶ್ವದ ಮುಂದೆ ಎತ್ತಿ ತೋರಿಸುತ್ತಿದೆ. ಇದು ಕೇವಲ ದೇವಸ್ಥಾನವಲ್ಲ, ಇದು ವಿಶ್ವಕ್ಕೆ ಭಾರತದ ಆತ್ಮವನ್ನ ಪರಿಚಯಿಸುವ ದಿವ್ಯ ಪ್ರತಿಮೆ. ಏಕೈಕ ಹಿಂದೂ ಮಂದಿರ ಇದು. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಎಷ್ಟು ಮಂದಿ ಭಕ್ತಾಭಿಮಾನಿಗಳು ಬರ್ತಾ ಇದ್ದಾರೆ. ಈ ಮರಳುಗಾಡಿನ ಮಧ್ಯೆ ಒಂದು ಅದ್ಭುತವಾದ ದೇಗುಲದ ನಿರ್ಮಾಣವನ್ನ ಮಾಡಿ ಭಕ್ತರಿಗೆ ಒಂದು ಭಕ್ತಿಯಲ್ಲಿ ಇಲ್ಲಿ ಬಂದು ಜೋಡ್ಕೊಳ್ಳೋದಕ್ಕೆ ಅದ್ಭುತವಾದ ಶ್ರದ್ಧಾ ಕೇಂದ್ರ. ಧರ್ಮ ಬೇರೆ ಇರಬಹುದು, ಆದರೆ ಮಾನವೀಯತೆ ಒಂದೇ. ಆಯ್ತಲ್ಲ ಎಲ್ಲರಿಗೂ ಕೂಡ. ಅಬುದಾಬಿಯಲ್ಲಿ ಏನೋ ಒಂದು ಹಿಂದೂ ಟೆಂಪಲ್ ಇದೆ ಅಂತ ಹೇಳುವಂಥದ್ದನ್ನು ಕೇಳಿರ್ಬೋದು ನಮ್ಮೂರಿನಲ್ಲೆಲ್ಲ ಕುಳಿತುಕೊಂಡು. ಬಟ್ ಅದು ಹೇಗಿದೆ ಅಂತ ಹೇಳುವಂಥದ್ದನ್ನು ಪಡದಲ್ಲಿ ನೋಡಿರ್ಬೋದು. ಬಟ್ ಇವತ್ತು ನಾನು ಒಂದು ಸಣ್ಣ ಪ್ರಯತ್ನವಾಗಿ ನಿಮಗೆ ತೋರಿಸುವಂತಹ ಕೆಲಸವನ್ನು ಮಾಡಿದ್ದೇನೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ನಮಸ್ತೆ, ಬಾಯ್.